ಹೋಗಬಾರದು. ಇಡೀ ದೇಶದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 4 ಮೆಡಿಕಲ್ ಕಾಲೇಜುಗಳನ್ನು ಹೊಂದಿರುವಂತಹ ಒಂದು ಪ್ರದೇಶವು ಈ ಜಗತ್ತಿನಲ್ಲೇ ಇದ್ದರೆ ಅದು ನಮ್ಮ ಮಂಗಳೂರಿನ ದೇರಳಕಟ್ಟೆಯಾಗಿದೆ. ಆದರೆ ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ಸಾರ್ವಜನಿಕ ಬಂಧುಗಳಲ್ಲಿ ಇವತ್ತು ವಿದ್ಯೆ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು ಹಾದಿ ತಪ್ಪುತ್ತಾ ಇದ್ದಾರೆ, ಮಾದಕ ದ್ರವ್ಯದ ವ್ಯಸನಿಗಳಾಗುತ್ತಾ ಇದ್ದಾರೆ. 2 ವರ್ಷಗಳ ಮುಂದೆ ಇದೇ ಮಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು, ಗಾಂಜಾ ಕೃಷಿ ಬೆಳೆದಂತಹ ವಿದ್ಯಾರ್ಥಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಕಳೆದ ವರ್ಷ ಮಂಗಳೂರಿನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿನಲ್ಲಿ ಕಲಿಯುತ್ತಿರುವಂತಹ 8 ವಿದ್ಯಾರ್ಥಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ, ಕಾಲೇಜಿನಿಂದ ಅಮಾನತುಗೊಂಡಿದ್ದಾರೆ. ಪ್ರಕರಣವನ್ನು ಕೈಗೆತ್ತಿಕೊಂಡ ಪೊಲೀಸರು, ಪ್ರಕರಣವನ್ನು ಭೇದಿಸಿದಂತಹ ಪೊಲೀಸರು ಈ ವಿದ್ಯಾರ್ಥಿಗಳ ಹಿಂದೆ ಅತ್ಯಂತಹ ಅವರಿಗೆ ಸಪೋರ್ಟ್ ಮಾಡಿದಂತಹ 2 ಖ್ಯಾತ ವೈದ್ಯರುಗಳು, ಪ್ರೊಫೆಸರ್ಗಳಾದಂತಹ, ಈ ರಾಜ್ಯದ ರೋಗಿಗಳಿಗೆ ಶುಶ್ರೂಷೆಯನ್ನು ನೀಡಬೇಕಾದಂತಹ 2 ವೈದ್ಯರು ಕೂಡ ಈ ಮಾದಕ ದ್ರವ್ಯ ವ್ಯಸನದಲ್ಲಿ ಭಾಗಿಯಾಗಿದ್ದರು ಎಂಬುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಪ್ರೀತಿಯ ಮಿತ್ರರೇ, ನಾವ್ಯಾರೂ ಕೂಡ ನಮ್ಮ ಪರಿಸರದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಆಗು ಹೋಗುಗಳನ್ನ ನಾವ್ಯಾರೂ ಕೂಡ ಮರೆತು ಹೋಗಬಾರದು. ಆ ಕುರಿತು ನಮಗೆ ಮಾಹಿತಿಗಳಿರಬೇಕು. ಪ್ರೀತಿಯ ಮಿತ್ರರೇ, ನಮಗೆ ತಿಳಿದಿರಬೇಕು, ಕೇಂದ್ರ ಸರ್ಕಾರದ ವರದಿಯೊಂದರ ಪ್ರಕಾರ ಈ ದೇಶದ 74% ಮನೆಯಲ್ಲಿ ಒಬ್ಬ ವ್ಯಸನಿ ಇದ್ದಾನೆ. ಈ ಕುಕ್ಕಾಜೆಯಲ್ಲಿರುವಂತಹ 100 ಮನೆಗಳ ಪೈಕಿ 74 ಮನೆಯಲ್ಲಿ ವ್ಯಸನಿ ಇದ್ದಾನೆ ಎಂದು ಕೇಂದ್ರ ಸರ್ಕಾರವು ಆತಂಕಕಾರಿಯಾದಂತಹ ವರದಿಯೊಂದನ್ನು ನೀಡುವಾಗ, ಪ್ರೀತಿಯ ಮಿತ್ರರೇ, ನಿಮಾನ್ಸ್ನ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 21% ಯುವಕರು ಇವತ್ತು ವ್ಯಸನಿಗಳಾಗಿದ್ದಾರೆ. ಈ ಕುಕ್ಕಾಜೆಯಲ್ಲಿ ಎಂದು ಮಾತ್ರವಲ್ಲ, ಈ ರಾಜ್ಯದಲ್ಲಿ ಎಂದು ಮಾತ್ರವಲ್ಲ, ನಮ್ಮ ಯುವಕರ ಪೈಕಿ 21% ಯುವಕರು ಮಾದಕ ದ್ರವ್ಯಕ್ಕೆ ವ್ಯಸನಿಗಳಾಗಿದ್ದಾರೆ. ಆ 21% ಯುವಕರಲ್ಲಿ 12% ವಿದ್ಯಾರ್ಥಿಗಳಾಗಿದ್ದಾರೆ. 18 ವರ್ಷ ಪ್ರಾಯದ ಒಳಗಿನ ಶಾಲಾ ಕಾಲೇಜಿನ ಕ್ಯಾಂಪಸ್ನಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಇವತ್ತು ಮಾದಕ ದ್ರವ್ಯಕ್ಕೆ ವ್ಯಸನಿಗಳಾಗಿದ್ದಾರೆ. ಮುಗಿದಿಲ್ಲ ಪ್ರೀತಿಯ ಮಿತ್ರರೇ, ನಿತ್ಯ ಯೂನಿವರ್ಸಿಟಿಯ ವರದಿಯ ಪ್ರಕಾರ 48% ವ್ಯಸನಿಗಳು ತಮ್ಮ ವ್ಯಸನದ ಮೊದಲ ಗುಟುಕನ್ನು ಅವರು ಪಡೆದಿರುವುದು ಕಾಲೇಜ್ ಕ್ಯಾಂಪಸ್ನಲ್ಲಾಗಿದೆ. ಇವತ್ತು ಕಾಲೇಜ್ ಕ್ಯಾಂಪಸ್ಗಳು ನೈತಿಕ ಮೌಲ್ಯವನ್ನು ಕಲಿಯಬೇಕಾದಂತಹ, ಈ ರಾಜ್ಯದ ಅತ್ಯುನ್ನತ ಪ್ರಜೆಯನ್ನಾಗಿ ಈ ದೇಶದ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕಾದಂತಹ ಪ್ರಜೆಗಳು ಶಾಲಾ ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಇವತ್ತು ವ್ಯಸನವನ್ನು ಕಲಿಯುತ್ತಾ ಇದ್ದಾರೆ. ಅವರು ವ್ಯಸನಿಗಳಾಗ್ತಾ ಇದ್ದಾರೆ. ಅವರು ಲಹರಿ ಪದಾರ್ಥವನ್ನು ಉಪಯೋಗಿಸ್ತಾ ಇದ್ದಾರೆ. ಅವರು ಗಾಂಜಾ ಉಪಯೋಗಿಸ್ತಾ ಇದ್ದಾರೆ. ಕೊಕೈನ್ಗಳು, ಅಫೀಮ್ಗಳು, MDMAಗಳು, ಗೆಸೋಲಿನ್ಗಳು, ಸಿರೋಲಿನ್ಗಳಂತಹ ಅತ್ಯಂತ ಕೆಟ್ಟ ಈ ದೇಶ ಕಂಡಂತಹ ಚಟಗಳಿಗೆ ನಮ್ಮ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ. ಇಲ್ಲಿ ನೆರೆದಿರುವಂತಹ ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ನಮಗೆ ಗಮನವಿರಲಿ. ನಿಮ್ಮ ಮಕ್ಕಳು ವ್ಯಸನಗಳಿಗೆ ಬಲಿಯಾಗಿದ್ದಾರೆ ಎಂದು ನೀವು ಅವಲೋಕನ ಮಾಡಬೇಕಾಗಿದೆ. ತಿಳಿದಿರಲಿ, ಈ ಭವ್ಯ ಭಾರತವು ಯಾವತ್ತೂ ಕೂಡ ರಕ್ಷಣೆಯ ಹಾದಿಯನ್ನು ಇನ್ನೂ ಕೂಡ ಹಿಡಿದಿಲ್ಲ. ಮಹಾತ್ಮ ಗಾಂಧೀಜಿಯು ಈ ದೇಶವು ಸ್ವತಂತ್ರಗೊಂಡಾಗ, ಈ ದೇಶವು ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡಾಗ ಮಹಾತ್ಮ ಗಾಂಧೀಜಿ ತಿಳಿಸಿದರು, ಇಲ್ಲ, ಭವ್ಯ ಭಾರತ ಸ್ವತಂತ್ರಗೊಂಡಿಲ್ಲ. ಈ ದೇಶದಲ್ಲಿ ಒಬ್ಬಂಟಿ ಹೆಣ್ಣು ಮಧ್ಯರಾತ್ರಿಯಲ್ಲಿ ನಡೆದಾಡುವಂತಹ ಒಂದು ಸಂದರ್ಭ ಎದುರಾದರೆ ಆ ಸಂದರ್ಭ ನಾನು ಹೇಳುತ್ತೇನೆ, ಭಾರತವು ಸ್ವತಂತ್ರಗೊಂಡಿದೆ. ಇಲ್ಲ ಮಿತ್ರರೇ, ಹಾಡು ಹಗಲೇ ನಮ್ಮ ಹೆಣ್ಣು ಮಕ್ಕಳು ಈ ರಾಜಬೀದಿಯಲ್ಲಿ ನಡೆಯುವಂತಿಲ್ಲ. ಹಾಡು ಹಗಲೇ ನಮ್ಮ ಹೆಣ್ಣು ಮಕ್ಕಳು ಒಬ್ಬಂಟಿಯಾಗಿ ಯಾತ್ರೆ ಮಾಡುವಂತಿಲ್ಲ. ನಮಗೆ ತಿಳಿದಿರುವಂತೆ ಅದೆಷ್ಟೋ ಅತ್ಯಾಚಾರಗಳು, ಕೊಲೆಗಳು ಈ ದೇಶದಲ್ಲಿ ನಡೆಯದಿದೆ. ಪ್ರೀತಿಯ ಮಿತ್ರರೇ, ವರದಿಯೊಂದರ ಪ್ರಕಾರ ಈ ದೇಶದ ಪ್ರತಿ 15 ನಿಮಿಷಕ್ಕೆ ಒಂದು ಅತ್ಯಾಚಾರ ಈ ದೇಶದಲ್ಲಿ ನಡೀತಾ ಇದೆ. ಪ್ರತಿ 15 ನಿಮಿಷಕ್ಕೆ ಒಂದು ಅತ್ಯಾಚಾರ ನಡೀತಾ ಇದೆ. ಪ್ರತಿದಿನ 100 ಕೊಲೆಗಳು ನಡೀತಾ ಇದೆ, ದರೋಡೆಗಳು ನಡೀತಾ ಇದೆ, ಕಳ್ಳತನ ನಡೀತಾ ಇದೆ. ಇದೆಲ್ಲದಕ್ಕೂ ಪ್ರಕರಣವನ್ನು ಭೇದಿಸುವ ಪೊಲೀಸರೊಂದಿಗೆ ಕೇಳಿ ನೋಡಿ, ಎಲ್ಲದರ ಹಿಂದೆ ಇರುವಂತಹದ್ದು 95% ಮಂದಿಯೂ ಕೂಡ ವ್ಯಸನಿಗಳಾಗಿದ್ದಾರೆ, ಮಾದಕ ದ್ರವ್ಯದ ವ್ಯಸನಿಗಳಾಗಿದ್ದಾರೆ. ಮಿತ್ರರೇ, ಇದನ್ನು ಸಂರಕ್ಷಿಸಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಕೂಡ ಇದೆ. 2019ರಲ್ಲಿ ಈ ದೇಶದಲ್ಲಿ ವ್ಯಸನಕ್ಕೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡವರು 3867 ಮಂದಿ ಎಂದು ಕೇಂದ್ರ ಸರ್ಕಾರದ ವರದಿ ನಮ್ಮ ಮುಂದಿದೆ. ಈ ದೇಶದಲ್ಲಿ ಪ್ರತಿ ವರ್ಷ 3 ರಿಂದ 4 ಸಾವಿರ ಮಂದಿ
ವ್ಯಸನಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನನ್ನ ಪ್ರೀತಿಯ ಶಬ್ದವನ್ನು ಆಲಿಸುತ್ತಿರುವಂತಹ ಪ್ರತಿಯೊಬ್ಬ ನಾಗರಿಕ ಬಂಧುಗಳೇ, ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಗಮನವಿರಲಿ. ನಿಮ್ಮ ಮಕ್ಕಳ ವ್ಯಸನಿಗಳಾದರೆ ಖಂಡಿತವಾಗಿ ಅವರು ನಿಮ್ಮ ಉಪಕಾರಕ್ಕೆ ಸಿಗುವುದಿಲ್ಲ. ಅವರು ಈ ಭೂಮಿ ಲೋಕದಲ್ಲಿ ನಿಮಗೆ ಶಾಪವಾಗುತ್ತಾರೆ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ನೈತಿಕ ಮೌಲ್ಯವನ್ನು ಕೂಡ ಕೊಡಿ. ನಿಮ್ಮ ಮಕ್ಕಳಿಗೆ ಕೇವಲ ಬೌದ್ಧಿಕವಾದಂತಹ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಸಾಲದು. ಇವತ್ತು ಕ್ಯಾಂಪಸ್ ಕಾಲೇಜುಗಳ ಹೊರಗಡೆ ಇರುವಂತಹ ಚಿಕ್ಕ ಚಿಕ್ಕ ಗೂಡಂಗಡಿಗಳಲ್ಲಿ ಕೂಡ ಮದ್ಯಪಾನ ವ್ಯಸನಗಳು ಅಥವಾ ಗಾಂಜಾಗಳು, ಡ್ರಗ್ಸ್ಗಳು ಅವರ ಕೈ ಸೇರ್ತಾ ಇದೆ. ಕೇರಳದ ಕೋಯಿಕೋಡ್ನಲ್ಲಿ ಪ್ರಕರಣವನ್ನು ಭೇದಿಸಿದಂತಹ ಪೊಲೀಸರ ಒಂದು ವರದಿ, ಕಾಲೇಜ್ ಕ್ಯಾಂಪಸ್ ನ ಹೊರಗಡೆ ಇರುವಂತಹ ಒಂದು ಜ್ಯೂಸ್ ಕಾರ್ನರ್, ಆ ಜ್ಯೂಸ್ ಕಾರ್ನರ್ ಅಲ್ಲಿ ಸಿಗುವಂತಹ ಪ್ರತಿಯೊಂದು ಜ್ಯೂಸ್ ಗಳಲ್ಲಿಯೂ ಕೂಡ ಅವರು ಅಮಲು ಪದಾರ್ಥವನ್ನು ಮಿಕ್ಸ್ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರು. ವಿದ್ಯಾರ್ಥಿಗಳ ಪೈಕಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಆ ಜ್ಯೂಸ್ ಅಂಗಡಿಯಲ್ಲಿ ಜ್ಯೂಸ್ ಅನ್ನು ಸೇವಿಸ್ತಾ ಇದ್ರು. ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ತಿಳಿದಿಲ್ಲ, ಕಾಲೇಜ್ ಕ್ಯಾಂಪಸ್ ನ ಹೊರಗಡೆ ಎಕ್ಕಿಲ್ಲದೆ ಸಾಗ್ತಾ ಇದೆ ಈ ಡ್ರಗ್ಸ್ ನ ದಂಧೆ. ಪ್ರೀತಿಯ ಮಿತ್ರರೇ, ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕೇರಳದ ಕಾಸರಗೋಡು ಜಿಲ್ಲೆಯ ಪ್ರಾಂಶುಪಾಲರೊಬ್ಬರು ತನ್ನ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಯೊಬ್ಬನ ಆ ಒಂದು ಸ್ವಭಾವದಲ್ಲಿ ಏನು ಅನುಮಾನಗೊಂಡಾಗ ಆ ವಿದ್ಯಾರ್ಥಿಯ ಬ್ಯಾಗ್ ಅನ್ನು ಪರಿಶೀಲಿಸಿದಾಗ ಆ ವಿದ್ಯಾರ್ಥಿಯ ಬ್ಯಾಗ್ ನಲ್ಲಿ 57 ಫೆವಿಕಾಲ್ ನ ಬಾಟಲ್ಗಳಿತ್ತು. ನಮ್ಮ ವಿದ್ಯಾರ್ಥಿಗಳು ಕ್ರಾಫ್ಟ್ ಮಾಡುವಾಗ, ನಮ್ಮ ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಜನೆಯ ಆ ಒಂದು ಭಾಗವಾಗಿ ಫೆವಿಕಾಲ್ ಗಮ್ಗಳನ್ನು ಕೂಡ ಇವತ್ತು ವ್ಯಸನವನ್ನಾಗಿ ಉಪಯೋಗಿಸ್ತಾ ಇದ್ದಾರೆ. ಪ್ರೀತಿ ಮಿತ್ರರೇ, ಎಚ್ಚರಿಕೆಯ ಕಾಲವಾಗಿದೆ ಇದು. ನಾವು ಅತ್ಯಂತ ಎಚ್ಚರಿಕೆಯಿಂದಿರಬೇಕಾದಂತಹ ಕಾಲವಾಗಿದೆ. ನಮಗೆ ಕೆಲವೊಂದು ಘಟನೆಗಳು ಕೂಡ ಇಲ್ಲಿ ಅನಿವಾರ್ಯವಾಗಿ ತಿಳಿಯಪಡಿಸಬೇಕಾಗಿದೆ. ಪ್ರೀತಿಯ ಮಿತ್ರರೇ, ತಾಯಿಯೊಬ್ಬರು ತನಗೆ ಹೊಟ್ಟೆ ನೋವೆಂದು ವೈದ್ಯರನ್ನು ಪರಿಶೀಲನೆಗೆ ತೆರಳಿದಾಗ, ತಾಯಿಯೊಬ್ಬರು ಹೊಟ್ಟೆ ನೋವಿನ ಪರಿಣಾಮವಾಗಿ ವೈದ್ಯರನ್ನು ಸಂಪರ್ಕಿಸಿದಾಗ ಆ ವೈದ್ಯರು ತಿಳಿಸುತ್ತಾರೆ, ನೀವು ಗರ್ಭಿಣಿಯಾಗಿದ್ದೀರಾ, ನಿಮ್ಮ ಹೊಟ್ಟೆಯಲ್ಲಿ ಮಗುವೊಂದು ಬೆಳೆಯುತ್ತಿದೆ ಎಂದು ತಿಳಿಸಿದಾಗ ಆ ತಾಯಿ ತಿಳಿಸುತ್ತಾಳೆ, ಇಲ್ಲ, ಸಾಧ್ಯವಿಲ್ಲ, ನನ್ನ ಗಂಡ ವಿದೇಶಕ್ಕೆ ತೆರಳಿ 2 ವರ್ಷವಾಯಿತು. ನಾನು ಯಾವ ಪರಪುರುಷನೊಂದಿಗೂ ಕೂಡ ಮಂಚ ಹಂಚಿಲ್ಲ, ನನಗೆ ಅನೈತಿಕ ಸಂಬಂಧವಿಲ್ಲ, ನನ್ನನ್ನು ಯಾರೂ ಕೂಡ ಅತ್ಯಾಚಾರ ಮಾಡಿಲ್ಲ, ನಾನು ಯಾರೊಂದಿಗೂ ಕೂಡ ಮಂಚ ಹಂಚಿಲ್ಲ ಎಂದು ತಿಳಿಸಿದಾಗ ವೈದ್ಯರು ಪುನಃ ಪರಿಶೀಲಿಸಿದಾಗ ಆ ತಾಯಿ ಗರ್ಭಿಣಿಯಾಗಿದ್ದಳು. ತಾಯಿ ಅತ್ಯಂತ ಗಲಿಬಿಲಿಗೊಂಡಂತಹ ತಾಯಿಯು ತನ್ನ ಪತಿಗೆ ವಿಷಯವನ್ನು ತಿಳಿಸುತ್ತಾರೆ. ತನ್ನ ಪತಿ ವಿದೇಶದಿಂದ ಓಡೋಡಿ ಊರಿಗೆ ಮರಳಿ ಬರುತ್ತಾರೆ. ಪೊಲೀಸರಿಗೆ ಪ್ರಕರಣವನ್ನು ತಿಳಿಸುತ್ತಾರೆ. ತನ್ನ ತಾಯಿ ಹೇಳುತ್ತಾರೆ, ಇಲ್ಲ, 2 ವರ್ಷಗಳಿಂದ ಯಾರ ಸಂಪರ್ಕಕ್ಕೂ ನಾನು ತೆರಳಿಲ್ಲ, ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಯಾರು ಕಾರಣ ಎಂದು ನನಗೆ ತಿಳಿದಿಲ್ಲ ಎಂದು ಪೊಲೀಸರೊಂದಿಗೆ ಕೇಸು ಕೊಟ್ಟಾಗ ಪ್ರಕರಣವನ್ನು ಕೈಗೆತ್ತಿಕೊಂಡ ಪೊಲೀಸರು ಮೊಟ್ಟ ಮೊದಲನೇದಾಗಿ ಆ ತಾಯಿಯ ಮನೆಯನ್ನು ಪರಿಶೀಲನೆ ಮಾಡುತ್ತಾರೆ. ಅಲ್ಲಿ ಅವರಿಗೆ ಒಂದು ಲ್ಯಾಪ್ಟಾಪ್ ಸಿಗುತ್ತದೆ. ಆ ತಾಯಿಗೆ ಇರುವಂತಹ 21 ವರ್ಷ ಪ್ರಾಯದ ಮಗ, ಆ ಮಗನ ಲ್ಯಾಪ್ಟಾಪ್ ಆಗಿತ್ತು. ಆ ಲ್ಯಾಪ್ಟಾಪ್ ಅನ್ನು ಪರಿಶೀಲಿಸಿದಾಗ ಅದರಲ್ಲಿ ಅಶ್ಲೀಲ ವಿಡಿಯೋಗಳು ತುಂಬಿತ್ತು. ಆ ಮಗನನ್ನ ವಿಚಾರಣೆಗೆ ಕರೆದಾಗ, ಆ ಮಗನನ್ನ ವಿಚಾರಿಸಿದಾಗ ಆ ಮಗನು ಬಾಯಿ ಬಿಟ್ಟಂತಹ ಅತ್ಯಂತ ಘೋರ ಸತ್ಯ ಹೊಂದಿದೆ. ಪ್ರೀತಿಯ ಈ ರಾಜಬೀದಿಯಲ್ಲಿ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಪ್ರತಿಯೊಬ್ಬ ಪೋಷಕ ಬಂಧುಗಳೇ, 21 ವರ್ಷ ಪ್ರಾಯದ ಮಗ ಪೊಲೀಸರ ಮುಂದೆ ಬಾಯಿ ಬಿಟ್ಟಂತಹ ಒಂದು ವಿಚಾರ. ನಾನು ಕೆಲವೊಂದು ರಾತ್ರಿಗಳಲ್ಲಿ ತಾಯಿ ಸೇವಿಸುವಂತಹ ಆ ಪದಾರ್ಥಕ್ಕೆ ಅಮಲುಗಳನ್ನು ಬೆರೆಸ್ತಾ ಇದ್ದೆ. ಅಮಲು ಪದಾರ್ಥವನ್ನು ತನಗೆ ಗೊತ್ತಿಲ್ಲದೆ ಸೇವಿಸುತ್ತಿದ್ದ ತಾಯಿ ನಿದ್ರೆಗೆ ಜಾರುತ್ತಿದ್ದಂತಹ ತಾಯಿಯನ್ನು ಅತ್ಯಾಚಾರ ಮಾಡಿದಂತಹ 21 ವರ್ಷ ಪ್ರಾಯದ ಮಗನ ಚರಿತ್ರೆ ನಮ್ಮ ಭವ್ಯ ಭಾರತದ ತಮಿಳುನಾಡಿನಲ್ಲಿ ನಡೆದಿದೆ. ಪ್ರೀತಿ ಮಿತ್ರರೇ, ಕಾರಣ ಮಾದಕ ದ್ರವ್ಯವಾಗಿದೆ, ವ್ಯಸನವಾಗಿದೆ. ನಮ್ಮ ಮಕ್ಕಳನ್ನು ವ್ಯಸನ ಮುಕ್ತರಾಗಿಸದೇ ಇದ್ದಲ್ಲಿ ನಮಗೆ ಇಲ್ಲಿ ಸ್ವಚ್ಛಂದವಾಗಿ ನಮಗೆ ಇಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಇದೇ ಕುಕ್ಕಾಜೆ ಪರಿಸರದ ಒಬ್ಬ ತಾಯಿ ಹೇಳಿದಂತಹ ಮಾತು ನನಗೆ ಗೊತ್ತಿದೆ. ಆ ತಾಯಿ ಹೇಳುತ್ತಾರೆ, ನನ್ನ ಮಗ ಒಮ್ಮೆ ಸತ್ತು ಹೋಗಲಿ, ನನ್ನ ಮಗ ಸಾಯಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಾರಣ ನನ್ನ ಮಗ ವ್ಯಸನಿಯಾಗಿದ್ದಾನೆ. ವ್ಯಸನದ ದುಷ್ಪರಿಣಾಮಗಳು ನಾವೆಲ್ಲರೂ ಕೂಡ ಅರಿತುಕೊಳ್ಳಬೇಕಾಗಿದೆ. ಪ್ರೀತಿಯ ಮಿತ್ರರೇ, ಕೇರಳದ ಕಣ್ಣೂರು ಜಿಲ್ಲೆಯ 9ನೇ ತರಗತಿಯ ಶಾಲೆಯಲ್ಲಿ ಕಲಿಯುತ್ತಿದ್ದಂತಹ ವಿದ್ಯಾರ್ಥಿನಿಯೊಬ್ಬಳು ಗಾಂಜಾಕ್ಕೆ ಅಡಿಕ್ಟ್ ಆಗಿ ತನ್ನ ವ್ಯಸನದ ಮೊದಲನೆಯ ಗುಟುಕು 9ನೇ ತರಗತಿಯಲ್ಲಿ ಪಡೆಯುತ್ತಾಳೆ. ನಂತರ PUCಯಲ್ಲಿ, ನಂತರ ಡಿಗ್ರಿಯಲ್ಲಿ ಅದನ್ನು ಮುಂದುವರಿಸಿ ಆ ಚಟಕ್ಕೆ ಬಿದ್ದಂತಹ ವಿದ್ಯಾರ್ಥಿನಿ ಈ ಗಾಂಜಾವನ್ನ ಪೆಡ್ಲರ್ಗಳಿಂದ ಪಡೆಯಲು ನಮ್ಮದೇ ಮಂಗಳೂರಿಗೆ ಬರುತ್ತಾ ಇದ್ದಳು.
ಕೊನೆಯದಾಗಿ ಈ ಚಟದಿಂದ ಹೊರಬರಬೇಕು ಎಂದು ಒಂದು ಕೌನ್ಸಿಲಿಂಗ್ ಡಿ ಅಡಿಕ್ಷನ್ ಸೆಂಟರ್ಗೆ ತೆರಳಿದಾಗ ಆ ಡಿ ಅಡಿಕ್ಷನ್ ಸೆಂಟರ್ ನಲ್ಲಿ ಈ ವಿದ್ಯಾರ್ಥಿನಿ ಹೇಳಿದಂತಹ ಒಂದು ಕರಾಳ ಸತ್ಯವಾಗಿದೆ, ಒಂದು ನಗ್ನ ಸತ್ಯವಾಗಿದೆ. ಪೆಡ್ಲರ್ಗಳನ್ನ ಸಂಪರ್ಕಿಸಲು ಗಾಂಜಾವನ್ನು ಪಡೆಯಲು ನಿರಂತರವಾಗಿ ಮಂಗಳೂರು ಬರುತ್ತಿದ್ದಂತಹ ಆ ವಿದ್ಯಾರ್ಥಿನಿಯನ್ನ ಸರಿಸುಮಾರು 40ಕ್ಕೂ ಮಿಕ್ಕ ಯುವಕರು ಅವರನ್ನು ಅತ್ಯಾಚಾರ ಮಾಡಿದ್ದರು. ಆದರೆ ಅದು ಯಾವುದೂ ಕೂಡ ನನಗೆ ಅಂದಿನ ದಿವಸ ಅತ್ಯಂತ ದೊಡ್ಡ ಘೋರ ತಪ್ಪಾಗಿ ಕಾಣಲಿಲ್ಲ. ಕಾರಣ ನನಗೆ ಅವತ್ತು ಬೇಕಾದದ್ದು ಗಾಂಜಾವಾಗಿತ್ತು, ದ್ರವ್ಯವಾಗಿತ್ತು, ವ್ಯಸನಿಯಾಗಿದ್ದೆ ನಾನು ಎಂದು ಡಿ ಅಡಿಕ್ಷನ್ ಸೆಂಟರ್ ನಲ್ಲಿ ತಿಳಿಸಿದಂತಹ ವಿದ್ಯಾರ್ಥಿಯೊಬ್ಬನ ಕರಾಳ ಸತ್ಯವಾದರೆ, ಪ್ರೀತಿಯ ಯುವಜನಕರೇ, ಕಳೆದ ವಾರ ನಾವೊಂದು ವಾರ್ತೆಯನ್ನು ನೋಡಿದ್ದೇವೆ. ನಮಗೆ ಒಂದು ವಿಚಾರವನ್ನು ತಿಳಿಯಲು ಸಾಧ್ಯವಾಗಿದೆ. ಈ ಕುಕ್ಕಾಜೆಯ ಸಾರ್ವಜನಿಕರು ವ್ಯಸನಿಗಳನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದಂತಹ ಒಂದು ಪ್ರಕರಣ. ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಪ್ರತಿಯೊಬ್ಬ ಸಾರ್ವಜನಿಕ ಬಂಧುಗಳೇ, ನಿಮ್ಮ ಕಣ್ಣೆದುರಿಗೆ ನಿಮಗೆ ಯಾರಾದರೂ ವ್ಯಸನಿಗಳನ್ನು ಕಂಡರೆ ನಮ್ಮ ರಾಜ್ಯದ ಯುವಕರನ್ನು ಕಾಪಾಡಲು, ನಮ್ಮ ದೇಶದ ಘನತೆಯನ್ನು ಕಾಪಾಡಲು ಇಲ್ಲಿ ಪೊಲೀಸರಿದ್ದಾರೆ. ಅವರನ್ನ ಯಾವುದೇ ಮುಲಾಜಿಲ್ಲದೆ, ಯಾವುದೇ ನಾಜೂಕಿಲ್ಲದೆ ಅವರನ್ನ ಪೊಲೀಸರಿಗೆ ಒಪ್ಪಿಸಿ ಎಂದು SSF ಬಂಟ್ವಾಳ ಡಿವಿಷನ್ ಈ ರಾಜ್ಯ ಬೀದಿಯಲ್ಲಿ ನಿಮ್ಮೊಂದಿಗೆ ವಿನಂತಿಸ್ತಾ ಇದೆ. ನೀವು ಕೇಳಬಹುದು, ಈ ರಾಜ್ಯವನ್ನ ವ್ಯಸನ ಮುಕ್ತವನ್ನಾಗಿ ಪೊಲೀಸರಿಗೆ ಸಾಧ್ಯವಿಲ್ಲವೇ, ಸರ್ಕಾರಗಳಿಗೆ ಸಾಧ್ಯವಿಲ್ಲವೆಂದು ನೀವು ಕೇಳಬಹುದು. ಇಲ್ಲ ಪ್ರೀತಿ ಮಿತ್ರರೇ, ಖಂಡಿತವಾಗಿಯೂ ಪೊಲೀಸರಿಂದ ಈ ಮಾದಕ ದ್ರವ್ಯವನ್ನ ವ್ಯಸನ ಮುಕ್ತರನ್ನಾಗಿಸಲು, ಈ ರಾಜ್ಯವನ್ನು ಕಾಪಾಡಲು ಪೊಲೀಸರಿಂದ ಸಾಧ್ಯವೇ ಇಲ್ಲ. ಯಾಕೆಂದರೆ ಈ ರಾಜ್ಯದಲ್ಲಿ 6.5 ಕೋಟಿ ಜನಸಂಖ್ಯೆ ನಾವಿದ್ದೇವೆ, 6.5 ಕೋಟಿ ಕನ್ನಡಿಗರಿದ್ದೇವೆ. ಆದರೆ 97,000 ಪೊಲೀಸರು ಮಾತ್ರವಾಗಿದ್ದಾರೆ ನಮ್ಮ ರಾಜ್ಯದಲ್ಲಿರುವುದು. ಅಂದರೆ ಪ್ರತಿ 700 ಮಂದಿಗೆ ಒಬ್ಬ ಪೊಲೀಸ್ ಪೇದೆ ಇದ್ದಾರೆ, ಒಬ್ಬ ಪೊಲೀಸ್ ಪೇದೆ ಇದ್ದಾರೆ. ಒಬ್ಬ ಪೊಲೀಸ್ ಪೇದೆಯಿಂದ ಈ ರಾಜ್ಯದ 700 ಮಂದಿಯನ್ನು ಸಂರಕ್ಷಿಸಲು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಇದನ್ನು ವಿರೋಧಿಸಬಹುದಲ್ಲವೇ? ಕೇಂದ್ರ ಸರ್ಕಾರವು ಮದ್ಯಮುಕ್ತ ರಾಜ್ಯವನ್ನಾಗಿ, ವ್ಯಸನ ಮುಕ್ತ ರಾಜ್ಯವನ್ನಾಗಿ ಘೋಷಿಸಬಹುದಲ್ಲವೇ ಎಂದು ನಾವು ಕೇಳಬಹುದು. ಇಲ್ಲ, SSF ಯಾವತ್ತೂ ಕೂಡ ಈ ರಾಜ್ಯವನ್ನ ಮದ್ಯಮುಕ್ತ ರಾಜ್ಯವನ್ನಾಗಿ ಘೋಷಿಸಿ ಎಂದು ರಾಜ್ಯ ಸರ್ಕಾರದೊಂದಿಗೆ ಕೇಳುವಂತಹ ಮೂರ್ಖತನಕ್ಕೆ ಕೈ ಹಾಕುವುದಿಲ್ಲ. ಯಾಕೆಂದರೆ ನಮಗೆ ಸ್ಪಷ್ಟವಾಗಿ ತಿಳಿದಿದೆ, ಈ ರಾಜ್ಯ ಸರ್ಕಾರ ಇಲ್ಲಿ ಮದ್ಯವನ್ನು ವಿರೋಧಿಸಲ್ಲ, ಈ ರಾಜ್ಯ ಸರ್ಕಾರ ವ್ಯಸನಕ್ಕೆ ವಿರುದ್ಧವಾಗಿ ಪದ್ಧತಿಗಳನ್ನ ಜಾರಿಗೊಳಿಸಲ್ಲ. ಯಾಕೆಂದರೆ ನಾವು GST ಕಟ್ತಾ ಇದ್ದೇವೆ, ನಾವು IT ಕಟ್ತಾ ಇದ್ದೇವೆ, ನಾವು ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ರಾಜ್ಯ ಸರ್ಕಾರದ ಬೊಕ್ಕಸ ತುಂಬುತ್ತಿರುವುದು ಮದ್ಯಪಾನಿಗಳಿಂದ. 30ರಿಂದ 40% ಟ್ಯಾಕ್ಸ್ ಗಳನ್ನು ಹಾಕುವ ಮೂಲಕ ಇವತ್ತು ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಬೊಕ್ಕಸಗಳು ಇವತ್ತು ಮದ್ಯಪಾನಿಗಳಿಂದ, ವ್ಯಸನಿಗಳಿಂದ ತುಂಬುತ್ತಾ ಇದೆ. ಆದ್ದರಿಂದ ರಾಜ್ಯ ಸರ್ಕಾರ ಲಾಭದಾಯಕವಾಗಿರುವಂತಹ ಈ ವ್ಯಸನವನ್ನು ವಿರೋಧಿಸುವುದಿಲ್ಲ. ನಮಗೆ ನಾವೇ ನಮ್ಮ ಮಕ್ಕಳನ್ನು ನಮಗೆ ನಾವೇ ವಿರೋಧಿಸಬೇಕಾಗಿದೆ, ನಮಗೆ ನಾವೇ ಸಂರಕ್ಷಿಸಬೇಕಾಗಿದೆ. ಆದ್ದರಿಂದ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಪ್ರೀತಿಯ ಬಂಧುಗಳೊಂದಿಗೆ ಕೊನೆಯದಾಗಿ ಈ ವ್ಯಸನದಿಂದ ನಾವು ಮುಕ್ತರಾಗಬೇಕಾಗಿದೆ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ವಿದ್ಯಾರ್ಥಿಯೊಬ್ಬರು ಬಂದು ಕೇಳುತ್ತಾರೆ, ನನ್ನ ಮೊದಲನೆಯ ಗೆಳೆಯ ಯಾರಾಗಬೇಕು, ನನ್ನ ಅತ್ಯುನ್ನತ ಸ್ನೇಹಿತ ಯಾರಾಗಬೇಕು ಎಂದು ಕೇಳಿದಾಗ ಪ್ರವಾದಿ ವರಿಯರು ತಿಳಿಸುತ್ತಾರೆ, ನಿನ್ನ ತಂದೆ ನಿನ್ನ ಮೊದಲ ಗೆಳೆಯನಾಗಬೇಕು, ನಿನ್ನ ತಂದೆ ನಿನ್ನ ಮೊದಲ ಗೆಳೆಯನಾಗಬೇಕು. ಇನ್ನೊಂದು ಬಾರಿ ತಂದೆಯೊಬ್ಬರು ಪ್ರವಾದಿಯರನ್ನು ಸಮೀಪಿಸಿದಾಗ ನನ್ನ ಗೆಳೆಯ ಯಾರಾಗಬೇಕೆಂದು ಕೇಳಿದಾಗ ಆ ತಂದೆಯೊಂದಿಗೆ ಪ್ರವಾದಿಯವರಿಗೆ ತಿಳಿಸುತ್ತಾರೆ, ನಿನ್ನ ಗೆಳೆಯ ನಿನ್ನ ಮಗನಾಗಬೇಕು. ಇವತ್ತು ಮಕ್ಕಳಿಗೆ ತನ್ನ ಪೋಷಕರೊಂದಿಗೆ, ತನ್ನ ತಂದೆಯೊಂದಿಗೆ ಕುಶಲೋಪರಿಯನ್ನು ಮಾಡಲು, ಮಾತುಕತೆ ನಡೆಸಲು ಸಮಯವಿಲ್ಲ. ಇವತ್ತು ಗಾಂಜಾಗಳಿಗೆ ಅಡಿಕ್ಟ್ಗಳಾಗಿದ್ದಾರೆ. ಇವತ್ತು ಕೇರಳದಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲಿ ಮಾತ್ರವಲ್ಲ, ಎಲ್ಲೆಲ್ಲೂ ಕೂಡ ಗಾಂಜಾಗಳು, ವ್ಯಸನಗಳು ವ್ಯಾಪಕವಾಗಿ ನಡೆಯುತ್ತಾ ಇದೆ. ನಮಗೆ ತಿಳಿದಿರಲಿ, ಇದೇ ಮಂಗಳೂರಿಗೆ 35 ದೇಶಗಳ ವಿದ್ಯಾರ್ಥಿಗಳು ಬಂದು ಕಲಿಯುತ್ತಾರೆ. ಈ ಮಂಗಳೂರಿನಲ್ಲಿ ಅಮೆರಿಕದಿಂದ, ಆಸ್ಟ್ರೇಲಿಯಾದಿಂದ, ಇಂಗ್ಲೆಂಡ್ನಿಂದ, ಇನ್ನಿತರ ಕಂಟ್ರಿಗಳಿಂದ, ಇನ್ನಿತರ 35 ವಿವಿಧ ದೇಶಗಳಿಂದ ವಿದ್ಯಾರ್ಥಿಗಳು ನಮ್ಮ ಮಂಗಳೂರಿನಲ್ಲಿ ಕಲಿಯುತ್ತಾ ಇದ್ದಾರೆ. ಅವರೊಂದಿಗೆ ಸೇರಿ ಮಾತ್ರವಲ್ಲ, ಅವರನ್ನು ಮೀರಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ವ್ಯಸನಿಗಳಾಗ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಇವತ್ತು ವ್ಯಸನಿಗಳಾಗ್ತಾ ಇದ್ದಾರೆ. ಈ ವ್ಯಸನವನ್ನು ಹಂತ ಹಂತವಾಗಿ ವಿರೋಧಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಕೂಡ ಇದೆ. 6ನೇ ಶತಮಾನವು ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟವು ಇವತ್ತು ನಮಗೆ ಅನಿವಾರ್ಯವಾಗಿ ತಿಳಿಸಿಗೊಳಿಸಬೇಕಾಗಿದೆ. ಅವತ್ತಿನ ಕಾಲಘಟ್ಟಿಗೆ ಹೆಣ್ಣಿಗೂ ಹೆಂಡಕ್ಕೂ ಸಮಾನವಾಗಿ ಕಾಣುತ್ತಿದ್ದಂತಹ ಒಂದು ಸಮುದಾಯವಾಗಿತ್ತು. ಆ ಸಮುದಾಯದಲ್ಲಿ ನಮ್ಮ ಮನೆಯಲ್ಲಿ ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಬೇಕಾದರೆ 6ನೇ ಶತಮಾನವು ನಮ್ಮ ವ್ಯಾಪ್ತಿಯಲ್ಲಿ, ನಮ್ಮ ಮನೆಗಳಲ್ಲಿ
ನಮ್ಮ ಮಹಿಳೆಯರು ಮನೆಯಲ್ಲಿ ಬೀಡಿ ಕಟ್ಟುವಂತೆ 6ನೇ ಶತಮಾನದ ಮನೆಗಳಲ್ಲಿ ಎಲ್ಲರೂ ಕೂಡ ಮದ್ಯಪಾನಿಗಳಾಗಿ ಮದ್ಯವನ್ನ ಮನೆಯಲ್ಲೇ ತಯಾರಿಸ್ತಾ ಇದ್ರು. ಆ ಶತಮಾನದಲ್ಲಿ ಆಧ್ಯಾತ್ಮಿಕತೆಯ ಆದರ್ಶತೆಯ ಒಂದು ಪ್ರಬೋಧನೆಯನ್ನು ಮಾಡಿದಂತಹ ಪ್ರವಾದಿ ವರಿಯರಿಗೆ ಈ ಮದ್ಯಪಾನವನ್ನು ನೀಗಿಸುವುದು ಬಹಳ ಕಷ್ಟವಾದಂತಹ ಕೆಲಸವಾಗಿತ್ತು. ಆದರೆ ಪ್ರವಾದಿ ವರಿಯರು ಹಂತ ಹಂತವಾಗಿ ಮದ್ಯಪಾನವನ್ನು ವಿರೋಧಿಸಿದರು. ಮೊದಲು ನಮಾಜ್ಗೆ ಬರುವಾಗ ನೀವು ಮದ್ಯಪಾನ ಮಾಡದಿರಿ ಎಂದು ತಿಳಿಸಿದರು. ಹಂತ ಹಂತವಾಗಿ ಕೊನೆಯದಾಗಿ ಕುರಾನ್ನ ಸೂಕ್ತವು ಅವರನ್ನು ಮದ್ಯಮುಕ್ತರನ್ನಾಗಿಸಿತು. ಇನ್ನಮಲ್ ಖಮ್ರು ವಲ್ ಮೈಸಿರು ವಲ್ ಅನ್ಸಾಬ್ ರಿಜ್ಸುಂ ಮಿನ್ ಅಮಲಿ ಶೈತಾನ್. ಎಲ್ಲ ಅಮರು ಪದಾರ್ಥಗಳು ಅದು ಪೈಶಾಚಿಕವಾಗಿದೆ ಎಂದು ತಿಳಿಸುವುದರೊಂದಿಗೆ ಇಸ್ಲಾಂ ಮದ್ಯಪಾನವನ್ನು ವಿರೋಧಿಸಿದೆ. ನನಗೆ ಇಲ್ಲಿ ಈ ಕುಕ್ಕಾಜೆಯ ಈ ಒಂದು ರಾಜ್ಯ ಬೀದಿಯಲ್ಲಿ ಅಭಿಮಾನ ಪೂರ್ವವಾಗಿ ಹೇಳಬೇಕಾದಂತಹ ಶ್ರೀ ನಿಜಗುಣಾನಂದ ಸ್ವಾಮೀಜಿಯವರ ಒಂದು ಭಾಷಣದ ಒಂದು ಮಾತು. ಆ ನಿಜಗುಣಾನಂದ ಸ್ವಾಮೀಜಿಯವರು ತಿಳಿಸುತ್ತಾರೆ, ಈ ರಾಜ್ಯದ ಈ ದೇಶದ ಎಲ್ಲೂ ಕೂಡ ಮುಸಲ್ಮಾನರ ಹೆಸರಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಲ್ಲ. ಮುಸಲ್ಮಾನರ ಹೆಸರುಗಳಲ್ಲಿ ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಲ್ಲ. ಅವರು ಮದ್ಯಪಾನವನ್ನು ಅತ್ಯಂತ ಉತ್ಕೃಷ್ಟವಾಗಿ ಅವರು ತಿರಸ್ಕರಿಸಿದ್ದಾರೆ ಎಂದು ತಿಳಿಸುವಾಗ ಪ್ರವಾದಿ ವರಿಯರ ಬೋಧನೆಯ ಫಲವಾಗಿದೆ. ಅವತ್ತು ಮದ್ಯ ವಿರೋಧಿ ಹೇಳಿಕೆ ಬಂದಾಗ ಮಕ್ಕಾದ ಮಣ್ಣಿನಲ್ಲಿ ಮಕ್ಕಾದ ರಸ್ತೆಗಳು ಮದ್ಯದ ಹೊಳೆಯನ್ನಾಗಿ ಮಾರ್ಪಡಿತು. ಮಾತ್ರವಲ್ಲ, ಎಷ್ಟರ ಮಟ್ಟಿಗೆ ಅವರು ಬದಲಾವಣೆಗೊಂಡರು ಎಂದು ಕೇಳಿದರೆ ಅವತ್ತಿನ ಮದ್ಯಪಾನಿಗಳು ಪ್ರವಾದಿ ವರಿಯರೊಂದಿಗೆ ಬಂದು ನಾವು ಮದ್ಯಕ್ಕಾಗಿ ಉಪಯೋಗಿಸಿದಂತಹ ಕೆಲವೊಂದು ಪಾತ್ರೆಗಳಿವೆ, ಆ ಪಾತ್ರೆಗಳನ್ನು ನಮಗೆ ಉಪಯೋಗಿಸಬಹುದೇ ಎಂದು ಕೇಳುವಷ್ಟರ ಮಟ್ಟಿಗೆ ಅವರಲ್ಲಿ ಬದಲಾವಣೆ ಅವತ್ತು ಉಂಟಾಯಿತು ಎಂದಾದರೆ, ಪ್ರೀತಿಯ ಮಿತ್ರರೇ, ನಿಮ್ಮನ್ನೇ ನೀವು ನಾಶಪಡಿಸಿದರಿ. ಪರಿಶುದ್ಧವಾದ ಕುರ್ಆನ್ ಅತ್ಯಂತ ಮಹತ್ತರವಾದಂತಹ ಒಂದು ಸಂದೇಶವನ್ನು ಈ ಜಗತ್ತಿನ ಮುಂದೆ ಸಾರುತ್ತಾ ಇದೆ. ಪರಿಶುದ್ಧವಾದ ಕುರ್ಆನ್ ಈ ಜಗತ್ತಿನ ಮುಂದೆ ಅತ್ಯಂತ ಮಹತ್ತರವಾದ ಸಂದೇಶವನ್ನು ಸಾರುತ್ತಾ ಇದೆ. ಲಾ ತುಲ್ಕು ಬಿ ಐದೀಕುಂ ಇಲಾ ತಹಲ್ಲುಕ. ನಿಮ್ಮನ್ನೇ ನೀವು ನಾಶಪಡಿಸದಿರಿ, ನಿಮ್ಮನ್ನೇ ನೀವು ಕೊಲ್ಲದಿರಿ ಎಂದು ಕುರ್ಆನ್ 1400 ವರ್ಷಗಳ ಹಿಂದೆ ಸಾರಿದೆ ಎಂದಾದರೆ, ಮದ್ಯ ವ್ಯಸನಿಗಳು ಪ್ರತಿ ವರ್ಷ 3,000ಕ್ಕಿಂತ 4,000ದಷ್ಟು ವ್ಯಕ್ತಿಗಳು ಆತ್ಮಹತ್ಯೆ ಮಾಡುವುದಾದರೆ ಈ ವ್ಯಸನವು ನಮ್ಮನ್ನು ನಾಶಪಡಿಸ್ತಾ ಇದೆ. ಈ ವ್ಯಸನವು ನಮ್ಮನ್ನು ನಾಶ ಮಾಡುತ್ತಾ ಇದೆ. ಆದ್ದರಿಂದ ಪೋಷಕರೇ, ಅಫೀಮುಗಳು, ಕೊಕೈನ್ಗಳು, ಗಿಸೋಲಿನ್ಗಳು, ಸಿರೋಲಿನ್ಗಳು, ಗಾಂಜಾಗಳು, MDMಗಳು ಎಗ್ಗಿಲ್ಲದೆ ಸಾಗುವಾಗ ಇವತ್ತು MDMA ಅಂದ್ರೆ 1 ಗ್ರಾಂನಷ್ಟು ತೂಕ ಇರುವಂತಹ ಒಂದು ಚಿಕ್ಕದಾದಂತಹ ಒಂದು ವ್ಯಸನವಾಗಿದೆ. ಆ MDMA ಅನ್ನುವಂತಹ ವ್ಯಸನವನ್ನು ವಿದ್ಯಾರ್ಥಿಗಳು ನಾಲಗೆಯ ಅಡಿಯಲ್ಲಿ ಇಡುತ್ತಾರೆ. ನಾಲಗೆಯ ಅಡಿಯಲ್ಲಿಟ್ಟರೆ 48 ಗಂಟೆಗಳ ಕಾಲ ಅವರು ವ್ಯಸನಿಗಳಾಗ್ತಾ ಇರ್ತಾರೆ. ಪ್ರೀತಿಯ ಮಿತ್ರರೇ, ಇವತ್ತು ಜ್ಯೂಸ್ ಕಾರ್ನರ್ಗಳಲ್ಲಿ, ಐಸ್ ಕ್ರೀಮ್ ಪಾರ್ಲರ್ಗಳಲ್ಲಿ, ಗೂಡಂಗಡಿಗಳಲ್ಲಿ ವಿದ್ಯಾರ್ಥಿಗಳ ಕೈ ಗಾಂಜಾ ಸೇರ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ಈ ರಾಜಬೀದಿಯಲ್ಲಿ ನಾವು ಶಬ್ದವನ್ನು ಎತ್ತುವಾಗ, ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳನ್ನು ನೀವು ಅತ್ಯಂತ ಜಾಗರೂಕರಾಗಿ ನೀವು ಶ್ರದ್ಧೆ ವಹಿಸಬೇಕಾಗಿದೆ. ಅವರ ಹಾಗು ಹೋಗುಗಳಲ್ಲಿ ನಿಮಗೆ ತಿಳಿದಿರಬೇಕಾಗಿದೆ. ಅವರು ಇನ್ನಿತರ ಸಂದರ್ಭಗಳಲ್ಲಿ ಯಾವುದೇ ಮೋರಿಗಳಲ್ಲಿ ಕಟ್ಟುಕತೆಗಳಲ್ಲಿ ಅವರು ಕುಳಿತುಕೊಂಡು ಪಂಚಾಯತಿ ಮಾಡುವವರಾಗಿದ್ದಾರೆ. ಅವರನ್ನು ತಡೆ ಹಿಡಿಯಬೇಕಾದ ಜವಾಬ್ದಾರಿ ಪೋಷಕರಿಗಿದೆ. ಸೊನ್ನೆ ಸ್ಟೂಡೆಂಟ್ ಫೆಡರೇಷನ್ ಕಳೆದ ಹಲವಾರು ವರ್ಷಗಳಿಂದ ಮಾದಕ ದ್ರವ್ಯ ವಿರೋಧಿ ಜನಜಾಗೃತಿಯನ್ನು ಮಾಡ್ತಾ ಬಂದಿದೆ. ಇನ್ಶಾ ಅಲ್ಲಾಹ್ ಆಗಸ್ಟ್ 24-25 ದಿನಾಂಕಗಳಲ್ಲಿ ಮೈಸೂರಿನ ಅರಮನೆ ನಗರ ಮೈಸೂರಿನಲ್ಲಿ 5,000ಕ್ಕೂ ಮಿಕ್ಕ ಬರುವ ಕ್ಯಾಂಪಸ್ ವಿದ್ಯಾರ್ಥಿಗಳನ್ನು ಮಾತ್ರ ಸೇರಿಸಿ 2 ದಿನಗಳ ಒಂದು ಕ್ಯಾಂಪಸ್ ಕಾನ್ಫರೆನ್ಸ್ ಮೈಸೂರಿನಲ್ಲಿ ನಡೆಯಲಿಕ್ಕಿದೆ. ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೈಸೂರು ಕಾಯುತ್ತಾ ಇದೆ, SSF ಕಾಯುತ್ತಾ ಇದೆ. ನಿಮ್ಮ ಮಕ್ಕಳನ್ನು SSF ನೊಂದಿಗೆ ನೀವು ಸೇರಿಸಿ, ನಿಮ್ಮ ಮಕ್ಕಳನ್ನು ಧಾರ್ಮಿಕ ಜಾಗೃತಿಯನ್ನು ನೀವು ನೀಡಿರಿ. ಧಾರ್ಮಿಕ ಜಾಗೃತಿಗಾಗಿ, ದೇಶದ ಉಳಿವಿಗಾಗಿ, ಭವಿಷ್ಯದ ಉನ್ನತ ನಾಗರಿಕತೆಗಾಗಿ SSF ನೊಂದಿಗೆ ಕೈ ಜೋಡಿಸಿ ಎಂದು ತಿಳಿಸುತ್ತಾ, ಎಲ್ಲರಲ್ಲೂ ಕೂಡ ಕೊನೆಯದಾಗಿ SSF ಬಂಟ್ವಾಳ ಡಿವಿಷನ್ಗೆ ತಿಳಿಸಲಿಕ್ಕಿರುವುದು ಮದ್ಯಮುಕ್ತ ರಾಷ್ಟ್ರವನ್ನಾಗಿ, ಮದ್ಯಮುಕ್ತ ರಾಜ್ಯವನ್ನಾಗಿ, ಮದ್ಯಮುಕ್ತ ಪ್ರದೇಶವನ್ನಾಗಿ ನಮ್ಮ ನಾಡನ್ನು ನಾವು ಸಂರಕ್ಷಿಸೋಣ ಎಂದು ತಿಳಿಸುತ್ತಾ, ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.